ನಾಗರ ಪಂಚಮಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೆಯ ದಿನದಂದು ನಾಗರ ಪಂಚಮಿ ಹಬ್ಬವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಈ ಹಬ್ಬದ ಆಚರಣೆ ಹೇಗೆ, ಅದರ ವಿಶೇಷತೆ ಏನು, ಮಹತ್ವ ಏನು, ನಾಳೆ ಸೋಮವಾರ ನಾಗರ ಪಂಚಮಿ ಹಬ್ಬ ಬಂದಿರೋದ್ರಿಂದಾಗಿ ಎಷ್ಟು ವಿಶೇಷ, ಎಲ್ಲ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಬ್ರಹ್ಮಾಂಡ ಗುರುಜಿಯವರಿದ್ದಾರೆ. ಗುರುಜಿ, ಈಗಾಗಲೇ ನಾಗದೇವತೆ ಜೊತೆಗೆ ಶಿವನ ಪೂಜೆ ಮಹತ್ವವನ್ನು ತಿಳಿಸಿದ್ರಿ. ಇನ್ನು ಪಂಚಮಿಯ ದಿನ ಗರುಡ ಆರಾಧನೆ ಬಹಳ ವಿಶೇಷ ಅಂತ ಹೇಳ್ತಾರೆ. ಅದು ಯಾಕೆ ಗುರುಜಿ? ಸಾಧಾರಣವಾಗಿ ಏನು ಹೇಳುತ್ತೆ, ಶೈವರು ವೈಷ್ಣವರು ಅಂತ ಕರಿತೀವಿ. ಕೆಲವರೆಲ್ಲ ಗರುಡ ಪಂಚಮಿ ಅಂತ ಮಾಡ್ತೀವಿ. ಗರುಡ ಪಂಚಮಿ ಏನಾಗುತ್ತೆ, ಮೊದಲನೇ ದಿವಸ ಬಂದ್ಬಿಡುತ್ತೆ. ಅಂದರೆ ಇವತ್ತೇ ಗರುಡ ಪಂಚಮಿ. ಆ್ಯಕ್ಚುಲಿ ನಾಗರ ಪಂಚಮಿ ನಾಳೆ ಬರುತ್ತೆ. ಸೊ ಎಷ್ಟೋ ಜನ ಸಾಯಂಕಾಲದಲ್ಲಿ ಇವತ್ತು ಬಂದಿರೋದ್ರಿಂದ ಕೆಲವರು ಗರುಡ ಪಂಚಮಿ ನಾಳೆ ಆಚರಿಸ್ತಾರೆ. ಎರಡೂ ಸಂಧಿಕಾಲ ಅಂತ. ಈ ಗರುಡ ಪಂಚಮಿ ಅಂದರೆ ಎಷ್ಟಾಗುತ್ತೆ ಅಂದರೆ, ನಾಗರಹಾವಿಗೆ ಭಯ ಇದ್ದರೆ ಅಥವಾ ನಾವು ಆ ವಂಶಕ್ಕೆ ಹೋಗದೇ ಇದ್ರೆ, ಆ ಪೂಜೆ ಪುನಸ್ಕಾರ ಮಾಡದೇ ಇದ್ರೆ ನಮಗೆ ರಕ್ಷೆ ಯಾರಾದರೂ ಬೇಕು. ಸೊ ನಾಗರಹಾವಿಗೆ ವಿರೋಧವಾಗಿರೋದು ಯಾರು, ಗರುಡ, ಅವನು ಸಾಯಿಸ್ತಾನೆ ಅಂತ. ಆ್ಯಕ್ಚುಲಿ ನಾಗ ದೇವತೆಗಳಿಗೆ ಅವನು ಒಂದು ಮಾತು ತೊಗೊಂಡ್ಬಿಡ್ತಾನೆ. ಆ ಮಾತನ್ನು ತಗೊಂಡ ಮೇಲೆ ಗರುಡನ್ನ ಒಂದು ಮಾತು ಕೊಡ್ತಾನೆ, ಆಯಿತು ನನ್ನ ತಾಯಿ ಇಲ್ಲಿಂದ ವಿಮುಕ್ತಿ ಆಗೋದ ಮೇಲೆ ಇನ್ನು ಮೇಲೆ ನಾಗರ ಕುಲಕ್ಕೆ ನಾನು ಯಾವುದೇ ತೊಂದರೆಗಳನ್ನು ಮಾಡಲ್ಲ. ಮೊದಲಾದರೆ ಘಟಸರ್ಪಗಳನ್ನೇ ಹಾಕಿ ಕಚ್ಚಿ ಅಮೃತವನ್ನು ತರಕ್ಕೋಸ್ಕರ ತನ್ನ ತಾಯಿ ಕರಕೋದು ಪರಿವರ್ತನೆ ಮಾಡೋಕ್ಕೋಸ್ಕರ ಇಂದ್ರಲೋಕಕ್ಕೆ ಹೋಗಿ ಯುದ್ಧ ಮಾಡಿ ಘಟಸರ್ಪಗಳನ್ನು ಪರಿವರ್ತನಾ ಸ್ವರೂಪಕ್ಕೆ ಮುಗಿಸಿ ಬರ್ತಾರೆ. ಆ ಬರೋ ಸಮಯಕ್ಕೆ ಈ ಶಾಪ ವಿಮೋಚನೆ ಮಾಡಿದ್ದು ಎಲ್ಲಿ ಅಂದರೆ, ಇವತ್ತಿಗೂ ನೀವೆಲ್ಲ ಆಶ್ಚರ್ಯ ಪಡ್ತೀರಾ, ಪಂಪಾ ನದಿ ಅಂತ ಏನು ನಂಬ್ತಿದ್ದೀರಾ, ಶಬರಿಮಲೆಗೆ ಹೋಗ್ತಿರಲ್ಲ, ಆ ಪಂಪಾ ನದಿ ಕ್ಷೇತ್ರವೇ ಗಂಗಾ ಕ್ಷೇತ್ರ. ಅಲ್ಲಿ ಬಂದು ಸ್ನಾನ ಮಾಡ್ತಾನೆ. ಅಂದರೆ ಆವತ್ತು ಅವ್ನು ಮಾತು ಕೊಡ್ತಾನೆ, ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ನಾನು ನಾಗರಹಾವುಗಳಿಗೆ ನಾನು ಎದುರಾಗಿ ನಿಮಗೆ ರಕ್ಷೆಗೋಸ್ಕರ ನನ್ನ ಮಂತ್ರ ಹೇಳಿದಾಗ ಅಕಸ್ಮಾತ್ ಹಾವಿನ ದೋಷ ಇದ್ದರೆ, ತುಂಬ ವರ್ಷ ಹಾವು ನಿಮಗೆ ಸೇಡಿಟ್ಕೊಂಬಿಟ್ಟಿದ್ರೆ, ನೀವೇನಾದರೂ ಕದ್ದಿರೋ ನಾಗಮಣಿದೇನಾದರೂ ಇದ್ದರೆ, ಅಥವಾ ನೀವ್ಯಾವ್ದಾದ್ರು ಹಾವನ್ನ ಸಾಯಿಸಿಬಿಟ್ಟು ಅದಕ್ಕೆ ಗ್ರಿಡ್ಜಾಗಿ ಇಟ್ಕೊಂಬಿಟ್ಟಿದ್ದಾರೆ, ಹಾವಿನ ದ್ವೇಷ 12 ವರ್ಷ ಅಂತ, ಅದು ಸತ್ಯ. ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ. ಹಾವು ಯಾವತ್ತು ಸಾಯತ್ತೆ, ನೀವು ಸಾಯಿಸಿದ್ರೆ ಅಥವಾ 2 ಹಾವು ಸೇರಿರೋ ಸಮಯದಲ್ಲಿ ನೋಡಿದ್ರೆ, ಅದಕ್ಕೆ ಸಂತಾನಕ್ಕೆ ಏನಾದರೂ ತೊಂದರೆ ಕೊಟ್ಟರೆ JCBಲಿ ಹತ್ಸಿರ್ತೀರಾ, ಹೊಸ ಲೇಔಟ್ ಮಾಡಿರ್ತೀರಾ, ಅಥವಾ ಹುತ್ತಕ್ಕೆ ಏನು ಮಾಡ್ತೀವಿ ಕರಗಿಸ್ಬಿಟ್ಟಿರ್ತೀರಾ, ಸಣ್ಣ ಮಕ್ಕಳಿರುತ್ತೆ ಗೊತ್ತೇ ಇರಲ್ಲ, ತಾಯಿ ಎಲ್ಲ ಹೊರಗಡೆ ಹೋಗಿರುತ್ತೆ, ಜಜ್ಜಿಸ್ಬಿಟ್ಟಿರ್ತೀರಾ, ಆ ಮಣ್ಣನ್ನು ಗೊತ್ತಿದ್ದೋ ತೆಗೆಸ್ಬಿಡ್ತೀರಾ, ನಿಮ್ಮ ಅನುಕೂಲಗಳು ಗೊತ್ತಿದ್ದೇ ಇಲ್ಲೋ. ಯಾಕೆ ಅಂದರೆ ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ಹಾವು ಜೀವಂತವಾಗಿ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಹೋಗಿ ನಾವು ಜೀವಿಸ್ತಾ ಇದ್ದೀವಿ ಹೊರತು ನಾವಿರೋ ಜಾಗದಲ್ಲಿ ಅದು ಬಂದು ಮಾಡಿಲ್ಲ. ನೀವು ಕಾಡುಗಳನ್ನೆಲ್ಲ ನಾಡುಗಳು ಮಾಡ್ಕೊಂಡಿರೋದು, ಅದಕ್ಕೆ ಅಂತ ಒಂದು ಜಾಗ ಇರುತ್ತೆ. ಸೊ ಅಂಥ ಸ್ಥಳಕ್ಕೆ ನಾವೇನು ಮಾಡ್ತೀವಿ, ಅದಕ್ಕೋಸ್ಕರ ಆ ಕಾಲದಲ್ಲಿ ಹಿರಿಯರು ಏನು ಮಾಡಿದ್ರು, ಒಂದು ದೇವಸ್ಥಾನದಲ್ಲಿ ಹುತ್ತಾ ಇದ್ದರೆ ನಾಗಪ್ಪ ಇನ್ನು ಮೇಲೆ ಅಲ್ಲೇ ಬಂದು ಹೊರಟೋಗುತ್ತೆ. ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಯಾಕಾಗಿರೋದು ಅಂದರೆ, ಹಾವಿನ ಕ್ಷೇತ್ರದಲ್ಲಿ ಎಷ್ಟೋ ವಿಶೇಷವಾಗಿರೋ ಸಂದರ್ಭ. ಸೊ ಇದನ್ನು ಕಾಪಾಡ್ತಿರೋದು ಯಾರು ಅಂದರೆ, ಆ ಹಾವಿಗೆ ಯಾವತ್ತು ಅವ್ನು ಮಾತು ಕೊಟ್ಬಿಟ್ನೋ ಆವತ್ತಿಂದ ಸುಬ್ರಹ್ಮಣ್ಯನ ಜೊತೆಗೆ ಗರುಡ ಪುರಾಣದಲ್ಲಿ ಏನು ಹೇಳುತ್ತೆ, ನಾನಿನ್ನು ಹಾವುಗಳಿಗೆ ಶತ್ರು ಆಗಲ್ಲ. ಅದಕ್ಕೆ ಕುಂಕುಮಾಂಕಿತ ವರ್ಣಾಯ ಕುಂದೆ ಎಂದು ಧವಳಾಯ ಚ ವಿಷ್ಣು ವಾಹನ ನಮಸ್ತು ಬೆಂ ಪಕ್ಷಿರಾಜ ತನ್ಮ. ಇವತ್ತಿಗೂ ನಾಗದೇವತೆಗಳು ಬೇರೆ ಅಲ್ಲ, ಗರುಡ ಬೇರೆ ಅಲ್ಲ. ಇವರಿಬ್ಬರಿಗೂ ಏಕಕಾಲಕ್ಕೆ ಒಂದೇ ತಂದೆ, ತಾಯಿಂದ್ರು ಬೇರೆ. ಇವರಿಬ್ಬರು ಸಹೋದರಗಳು, ಅಕ್ಕ ತಂಗಿರೋ ವಿಶೇಷವಾಗಿರ್ತಕ್ಕಂಥ ಮಕ್ಕಳು. ಇವರೆಲ್ಲ ನಾಗರಕುಲಕ್ಕೆ ಸುರುಚಿಗೆ ಹುಟ್ಟಿರೋದು, ಇವರೆಲ್ಲ ವೈನೂತ್ಯಕ್ಕೆ ಹುಟ್ಟಿರೋದು. ಅದರಲ್ಲಿ ಇವತ್ತಿಗೂ ಇದ್ರ ಜೊತೆಗೆ ಏನಂತ ಗೊತ್ತೇ, ನಮ್ಮ ಸೂರ್ಯ ನಮಸ್ಕಾರ ಮಾಡಿ ನಾಗಪೂಜೆ ಮಾಡಬೇಕು ಅಂತ ಹೇಳುತ್ತೆ. ಸರಿ ಗುರುಜಿ, ಇದು ಯಾಕೆ ಅನ್ನೋದನ್ನ ನಾನು ತಿಳ್ಕೊಳ್ತೀನಿ. ಈಗ ಕಾಲರ್ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡ್ಬಿಡೋಣ. ಬೆಂಗಳೂರಿನಿಂದ ಮಾರುತಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಾರುತಿ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಸರ್, ಏನ್ ಕೇಳ್ಬೇಕಾಗಿತ್ತು? ಮೇಡಮ್, ನಾಳೆ ವಿಶೇಷವಾದಂತ ಪೂಜೆ ಯಾವ ತರ ಮಾಡ್ಬೇಕು ಮತ್ತೆ ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಇರೋದ್ರಿಂದ ಅದಕ್ಕೆ ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಬ್ರಹ್ಮಾಂಡ ಗುರುಜಿ ಮಾತನಾಡ್ತಾರೆ, ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಸಾಧಾರಣವಾಗಿ ನಾಗರ ಪೂಜೆ ಮಾಡ್ತಕ್ಕಂಥದ್ದು ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ. ಹಿಂದಿನ ದಿವಸ ವಿಶೇಷ ಅಂದರೆ, ಹಿಂದಿನ ದಿವಸ ಒದ್ದೆ ಬಟ್ಟೆ ಹಾಕಬೇಕು. ಆಗಲೇ ಹೇಳಿದಾಗೆ ಆಂಜನೇಯ, ಲಕ್ಷ್ಮಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವುಗಳು ನಾಗದೇವತೆಗಳು ಮತ್ತು ಈಶ್ವರ, ಇದು ಮಡಿ ದೇವತೆಗಳು. ಸೊ ಹಿಂದಿನ ದಿವಸನೇ ನಾವು ಏನು ಮಾಡಬೇಕು, ಮಡಿ ಅಂದರೆ ಇವತ್ತು ನಾಳೆ ನಾಗರ ಪೂಜೆಗೆ, ನಾಗರ ಪಂಚಮಿಗೆ ಇವತ್ತು ಬಟ್ಟೆ ಒಗೆದು ಹಾಕ್ಬಿಡ್ಬೇಕು. ಒಗೆದು ಹಾಕಿರೋ ಬಟ್ಟೆ ಕಾಟನ್ದೇ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ. ವಿಜೃಂಭಣೆಯಿಂದ ಹಾಕೋಬೇಕು ಅಂದರೆ, ರೇಷ್ಮೆ ಏನಾದರೂ ಹಾಕೊಳ್ಳೋ ಹಾಗಿದ್ರೆ ಜ್ಞಾಪಕ ಇಟ್ಕೊಳ್ಳಿ, ನಾಗರಾವ್ಗೆ ರೇಷ್ಮೆದಾಗಲಿ, ಹಳದಿ ವಸ್ತ್ರಗಳಾಗಲಿ, ಅರ್ಶಿನ ಮುಚ್ಚಿರೋದಾಗಲಿ, ಈ ರೀತಿ ಬಟ್ಟೆಗಳು ಅದಕ್ಕೆ ನಿಷೇಧ. ನಾಳೆ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಅಂದರೆ, ನಿಮ್ಮ ಮನೆಯಲ್ಲಿ ಯಾವ ಕಾರಣಕ್ಕೂ ಅರ್ಶಿನ ಅಡಿಗೆಗೆ ಹಾಕಬಾರ್ದು. ಎಣ್ಣೆ ಪದಾರ್ಥಗಳಂತ ಎಣ್ಣೆ ಬೋಂಡಾ ಬಜ್ಜಿ ಕರಿಯೋದು, ಎಣ್ಣೆನೇ ನಾಳೆ ಒಗ್ಗರಣೆನೇ ಹಾಕಬಾರ್ದು. ನಾಗರ ಹಾವಿಗೆ ಎಣ್ಣೆ ಮುಟ್ಟಿಸ್ಬಾರ್ದು, ತಲೆಯಲ್ಲಿ ಇಟ್ಕೊಳ್ಳಿ. ರಾಹು ಶನಿಗೆ ಶತ್ರು. ಶನಿ ಅಂದರೆ ಎಣ್ಣೆ, ಅಂದರೆ ನೀವು ಹಾಕ್ಕೊಳ್ಳೋ ಯಾವ ಕಾರಣಕ್ಕೂ ಅಡುಗೆಗಳಿಗೆ ಒಗ್ಗರಣೆ ಅಂತ ಏನು ಮಾಡ್ತೀವಿ, ಆ ಎಣ್ಣೆನ ಬಳಸಬಾರ್ದು. ಅದಕ್ಕೆ ನಾಳೆ ಯಾವ ಕಾರಣಕ್ಕೂ ಬಾಣಲಿ ಇಡಬೇಡಿ ಅಂತ ಹೇಳ್ತೀವಿ. ಇದನ್ನು ಫಸ್ಟು ಮೈನ್ ಜ್ಞಾಪನ ಇಟ್ಕೊಳ್ಳಿ. ನಾಳೆ ಒಗ್ಗರಣೆ ಫಸ್ಟ್ ಕ್ಲಾಸ್ ಮಾಡ್ಬಿಟ್ಟು ಅವಲಕ್ಕಿ ಮಾಡೋಣ, ಅವಲಕ್ಕಿ ಮಾಡ್ಕೊಳ್ಳಿ, ಎಣ್ಣೆ ಹಾಕಬೇಡಿ. ಬೋಂಡಾ ಬಜ್ಜಿ ಕರಿಯಂಗಿಲ್ಲ, ಎಲ್ಲ ಆವಿ ಪದಾರ್ಥ. ಅದಕ್ಕೆ ನಾಗರ ಪಂಚಮಿಗೆ ಏನು ಮಾಡ್ತೀವಿ ಗೊತ್ತಾ, ಎಲ್ಲ
ಆವಿವಾಗಿರ್ತಕ್ಕಂಥ ಅಂದರೆ ಎಲ್ಲ ಸ್ಟೀಮಿನ ಪದಾರ್ಥಗಳೇ ನಾವು ಹಬೆಯಲ್ಲಿ ಬೇಯಿಸೋದು, ಕಡುಬು ಮಾಡ್ಕೊತೀವಿ, ಫಸ್ಟ್ ಕ್ಲಾಸ್ ಆಗಿ ನುಚ್ಚುನುಂಡೆ ಮಾಡ್ಕೊತೀವಿ, ಇದೆಲ್ಲ ಹಬೆಯಲ್ಲಿ ತುಂಬ ಇಷ್ಟ ಅವನಿಗೆ. ನುಚ್ಚುನುಂಡೆ ಮಾಡಿ ಎಷ್ಟೋ ಜನ ಇವತ್ತು ನೈವೇದ್ಯ ಮಾಡ್ತಾರೆ, ಭಾಳ ರುಚಿಯಾಗಿರ್ತಕ್ಕಂಥದ್ದು, ಚೆನ್ನಾಗಿ ಮಾಡಿ. ಆದರೆ ಈರುಳ್ಳಿ ಹಾಕ್ಕೊಳ್ಳೋದು, ಕೆಲವರು ನುಚ್ಚುನುಂಡೆ ಮಾಡಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಅದರ ಪದಾರ್ಥಗಳನ್ನೆಲ್ಲ ನಿಷೇಧ. ನೀವು ಯಾವುದು ತಿಳ್ಕೊಳ್ಳಿ, ಗಣಪತಿ ಹಬ್ಬ ಮಾಡಿದ್ರೆ ಆನೆಗೆ ಏನು ಇಷ್ಟವೋ ಅದೇ ಮಾಡ್ತೀವಿ ಪ್ರಕೃತಿ ಪ್ರಕಾರ, ಹಾವಿಗೆ ಏನು ಇಷ್ಟ ಇಲ್ವೋ ಅದನ್ನು ನಾವು ಮಾಡಬಾರ್ದು, ಅದು ನಾಗರ ಪಂಚಮಿ. ಸೊ ನಾಳೆ ನೀವೇನು ಮಾಡಬೇಕು ಅಂದರೆ, ತಾವು ಮಾರುತಿಯವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಅಂದರೆ, ಎಷ್ಟೋ ಜನಕ್ಕೆ ಏನು ವಿಶೇಷ ಅಂದ್ರಿ, ನಾಳೆಗೆ ಇವತ್ತೇ ಎಲ್ಲ ಹೋಗಿ ಅಂಗಡಿಗೆ ತೊಗೊಂಬಂದ್ಬಿಡಿ. ಏನು ಅಂದರೆ ಭತ್ತದ ಅರಳು ಭಾಳ ಮುಖ್ಯ. ಅರಳು ಭತ್ತದ ಅರಳು, ಕಡಲೆ ನಾಟಿ ಕಡಲೆ, ಅದಕ್ಕೋಸ್ಕರ ಯಾವ ಕಾಲಕ್ಕೂ ಕಾಬೂಲ್ ಕಡಲೆ ತಂದುಬಿಟ್ಟಿರ ಚೆನ್ನಾಗಿ ಬತ್ತೂರ ಮಾಡ್ಕೊತೀರಲ್ಲ ಆ ಬಟ್ಟೆ ಅಲ್ಲ, ನಾಟಿ ಬಟ್ಲ ಅಡಿಕೆ ಅಂದರೆ ಪೂರ್ತಿಯಾಗಿ ಕಾಳು ನಾಟಿ ಕಡಲೆ ಕಾಳನ್ನು ತೊಗೊಳ್ಳೋದು, ಅದು ಒಣಗಿರ್ತಕ್ಕಂಥದ್ದನ್ನು ಹುರಿಬೇಕು. ಈ ಎರಡು ಹುರ್ಕೋಬೇಕು, ಚೆನ್ನಾಗಿ ಬಿಸಿ ಬಿಸಿಯಾಗಿ ಹುರ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ, ಭತ್ತದರಳು ಮತ್ತು ನಾಟಿ ಕಡಲೆಕಾಳು ಎರಡನ್ನು ಹುರಿದಿರೋದನ್ನ ನೀವು ನಾಳೆ ನಾಗಪ್ಪನಿಗೆ ಅಕಸ್ಮಾತ್ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ವಾ, ಮನೆ ಒಳಗೇ ಅಕ್ಕಿನಲ್ಲಿ ಇಷ್ಟು ಗುಂಡಕ್ಕೆ ಪುಟ್ಟದಾಗ ಉದ್ದಕ್ಕೆ ಅಕ್ಕಿ ಹಿಟ್ಟು ತೊಗೊಳ್ಳಿ, ಅಕ್ಕಿ ಹಿಟ್ಟನ್ನ ಹಾಲಲ್ಲೇ ಕಲಿಸ್ಬೇಕು. ಜ್ಞಾಪಕ ಇಟ್ಕೊಳ್ಳಿ, ನೀರು ಹಾಕಬಾರ್ದು, ಚೆನ್ನಾಗಿ ಉಂಡೆ ಮಾಡ್ಕೊಳ್ಳಿ. ಪುಟ್ಟದಾಗಿರ್ತಕ್ಕಂಥ ಒಂದು ತೊಟ್ಲು, ಅದರಲ್ಲಿ ನಾಗಪ್ಪನ ಮಾಡಬೇಕು, 2 ಮಾಡಬೇಕು. ಅದ್ರ ಮೇಲೆ ಒಂದು ಪುಟಾಣಿ ಬಶೀಟ್ ಥರ ಅದರಲ್ಲೇ ಒಂದು ಪುಟ್ಟ ಚಪಾತಿ ಮಾಡಿದಾಗ ಮಾಡಿದ್ರೆ ಅದೇ ಬಶೀಟು ಅಂತ ಇಟ್ಕೊಳ್ಳಿ. ಎರಡನ್ನ ಬೆಳ್ಳಿ ತಟ್ಟೆಲಿಟ್ಟರೆ, ನಿಮ್ಮ ಮನೇಲಿ ಬೆಳ್ಳಿ ನಾಗಪ್ಪ ಇದ್ದರೆ ಸಂತೋಷ, ಉಪಯೋಗಿಸ್ಕೊಳ್ಳಿ. ಪಂಚಲೋಹದ ನಾಗಪ್ಪ ಇದ್ದರೆ ಉಪಯೋಗಿಸ್ಕೊಳ್ಳಿ. ಅಕಸ್ಮಾತ್ ಹಿತ್ತಾಳಿ ನಾಗಪ್ಪ ಇದ್ದರೆ ಪುಟ್ಟದಾಗಿರುತ್ತೆ, ನಮ್ಮ ತಾತನ ಕಾಲದಿಂದ ಕೆಲವ್ರ ಮನೇಲಿ ಇರುತ್ತೆ, ಅದನ್ನ ಇಟ್ಕೊಳ್ಳಿ. ಇದಕ್ಕೆ ಹಾಲು ತನಿ ಎರಿಬೋದು, ನಾವು ಅಷ್ಟು ದೂರ ಹೋಗೋಕ್ಕಾಗಲ್ಲ, ನೀವು ಆವಾಗಲೇ ಕೇಳಿದ್ರು ಆಫೀಸ್ಗೆ ಹೋಗೋಕ್ಕಾಗಲ್ಲ ಪೂಜೆ ಮಾಡೋಕ್ಕೆ, ಸೊ ಮನೇಲೇ ತನಿ ಎರಿಬೋದು. ಈ ಹಾಲಿಗೆ ಪೂಜೆ ಹಾಲು ತನಿ ಎರೆದ ಮೇಲೆ ಹಸಿ ಹಾಲು, ಕಾಯಿಸಿದ ಹಾಲು ಹಾಕಬೇಡಿ. ನೀವು ತಂದಿರೋ ಹಾಲನ್ನ ಹಸಿ ಹಾಲು ಎತ್ತಿಡಬೇಕು, ಕುಡಿಬಾರ್ದು. ಕುಡ್ದಿರೋದು ಎಂಜಲು, ಅವ್ನಿಗೊಂದು ಕಾಫಿ ಮಾಡಿಕೊಡೋ, ಬೆಡ್ ಕಾಫಿ, ಆ ಉಳಿದಿರೋ ಹಾಲು ನಾಗಪ್ಪನಿಗೆ ಹಾಕ್ಬಿಡಿ. ಹಿಂಗೆಲ್ಲ ಮಾಡಬೇಡಿ. ಫಸ್ಟು ನಾಗಪ್ಪನಿಗೆ ಎಷ್ಟು ಮಡಿ ಆಗುತ್ತೋ ಅದನ್ನ ಎತ್ತಿಟ್ಬಿಡಿ. ನೀವೆಲ್ಲ ಪೂಜೆ ಆದಮೇಲೆ ಮಾಡ್ಕೊಳ್ಳಿ. ಅದಕ್ಕೆ ನೀವೇನು ಅಂದರೆ ಆಫೀಸ್ಗೆ ಹೋಗೋಕ್ಕೆ ಮೊದಲು ಮಾಡಿ, ಸೂರ್ಯೋದಯಕ್ಕೆ ಮೊದಲು ಮುಗಿಸ್ಬಿಡೋಕ್ಕೆ ಪೂಜೆ ಹಾಕಿದಾಗ ಜ್ಞಾಪಕ ಇಟ್ಕೊಳ್ಳಿ, ಇದೇನು ಕಡಲೆ ಇರುತ್ತಲ್ಲ, ಹುರಿದಿರ್ತೀರ, ಭತ್ತದರಳಿರುತ್ತಲ್ಲ, ಇದೆರಡನ್ನು ಗೊಗ್ಗುಲು ತೀಸ್ಕೊಂಡು ಗುರ್ರಾಲಿ, ಪ್ಯಾಲಾಲ್ ತೀಸ್ಕೊಂಡು ಪ್ರಾಣಾಲಿ. ಗೊಗ್ಗುಲು ತೀಸ್ಕೊಂಡು ಗುರ್ರಾಲಿ ಅಂದರೆ, ಗೊಗ್ಗುಲು ಅಂದ್ರೇನೋ ಈ ಕಡಲೆಕಾಳು, ಅದನ್ನು ಹಾಕಬೇಕಾದ್ರೆ ಗುರ್ರಾಲಿ ಅಂದರೆ ಐಶ್ವರ್ಯವನ್ನು, ಕುದುರೆಗಳನ್ನು ಕೊಡು. ಅಷ್ಟೈಶ್ವರ್ಯಗಳು ಕೊಡೋದೇನೋ ಕುದುರೆಗಳು, ಅದಕ್ಕೆ ಅಶ್ವಗಳು ಮನೆಗೆ ಬಂದರೆ ಒಳ್ಳೆಯದು, ಅದಕ್ಕೆ ಹಾಕಿದಾಗ ಐಶ್ವರ್ಯವನ್ನು ಕೊಡು. ಪ್ಯಾಲಾಲ್ ತೀಸ್ಕೊಂಡು ಪ್ರಾಣಾಲಿ ಅಂದರೆ, ಸಂಸ್ಕೃತದಲ್ಲಿ ಪ್ಯಾಲಾಲು ಅಂದರೆ ಭತ್ತದ ಅರಳು, ಹಾಕ್ಕೊಂಡಾಗ ಪ್ರಾಣ ಕೊಡು. ಪ್ರಾಣನೇ ಇಂಪಾರ್ಟೆಂಟು. ಮಗು ಬರಬೇಕಾದ್ರೂ, ಮನುಷ್ಯ ವಾಪಸ್ ಹೋಗಬೇಕಾದ್ರೂ, ಆತ್ಮ ಹಿಂಗೆ ಹೋಗೋಕ್ಕೆ ಯಾರು ಕಾರಣ? ಅದಕ್ಕೆ ಕೆಲವು ನರಳು ಬೇರೆ. ಅದಕ್ಕೆ ನೋಡಿ, ಆಸ್ಮಾ ಪೇಷಂಟ್ಸು ನಾಗಪ್ಪನ ಪೂಜೆ ಮಾಡಬೇಕು, ಚರ್ಮವ್ಯಾಧಿಗಳು ನಾಗಪ್ಪನ ಪೂಜೆ ಮಾಡಬೇಕು. ಸೃಷ್ಟಿ ಸ್ಥಿತಿ ಅಂದರೆ, ಸೃಷ್ಟಿ ಆಗ್ತಾ ಇದ್ದಾಗ ತಾಯಿ ಗರ್ಭಕೋಶದಲ್ಲಿ ಒದ್ದಾಡ್ತಿರ್ತಾಳೆ ಹೆರಿಗೆ ನೋವು, ಆವಾಗ ನಾಗಪ್ಪನ ನೆನೆಸ್ಕೋಬೇಕು, ಅಪ್ಪ ನಾಗಪ್ಪ ಕಾಪಾಡು, ಈಸಿಯಾಗಿ ಡೆಲಿವರಿ ಇರುತ್ತೆ. ಅದಕ್ಕೆ ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಇವತ್ತು ಗುಂಡಪ್ಪ ಅಂತ ಯಾಕೆ ತೊಟ್ಟಲು ಕೆಳಗಿಟ್ಟು ಮಗು ಹುಟ್ಟಕ್ಕೆ ಮೊದಲು ಆ ಗುಂಡಪ್ಪ ಅಂದರೆ ಹಾವನ್ನ ಸಾಲಿಗ್ರಾಮನ ಇಡ್ತಾಯಿದ್ರು. ಗುಂಡಪ್ಪ ದಿಮ್ ಕೆಳಗಿಟ್ರೆ ನಾಗಪ್ಪ ಸಲಿಗೆಯಾಗಿ ಆರ್ಡಿನರಿ ಆಗಿರ್ತಕ್ಕಂಥ ಹೆರಿಗೆ ಮಾಡ್ತಾರೆ. ನೀವೇನು ಮಾಡ್ತೀರಾ? ಡಾಕ್ಟರ್ ಹತ್ರ ಕತ್ತರಿಸ್ಕೊಂಡು ಸಿದೇನೆ ಮಾಡ್ತೀರಾ. ಇದನ್ನು ಮಾಡದೇ ಇರೋ ಹಾಗೆ ಕಾಪಾಡೋದು ಅದೇನೆ. ಸೊ ನಾಳೆ ಪೂಜೆಗೆ ಜ್ಞಾಪಕ ಇಟ್ಕೊಳ್ಳಿ, ಮನೆಯಲ್ಲಾದರೂ ಪೂಜೆ ಮಾಡಿ, ಹಲ್ಗಾದರೂ ಕಲ್ಗಾದರೂ ಹಾಲು ಹಾಕಿ, ಹಸಿ ಹಾಲು ಹಾಕಬೇಕು. ಭತ್ತದ ಅರಳು ಜ್ಞಾಪಕ ಇಟ್ಕೊಳ್ಳಿ, ಕಡಲೆಕಾಳು ಹುರಿದಿರೋದು ನಾಟಿ ಕಡಲೆಕಾಳು ಮಾಡಬೇಕು. ಮಂತ್ರವನ್ನು ಹೇಳ್ಕೊಂಡು ನಾಗಪ್ಪನ ಸ್ಮರಣೆ ಮಾಡಬೇಕು. ನೈವೇದ್ಯಕ್ಕೆ ಯಾವ ಕಾರಣಕ್ಕೂ ಬೇಯಿಸಿದ್ದೇ ಆಗಬೇಕು. ಮನೆ ಒಳಗೂ ಅಷ್ಟೇ, ಎಣ್ಣೆ ಪದಾರ್ಥಗಳು, ಬಾಂಡ್ಲಿ, ಬೋಂಡ, ಬಜ್ಜಿ, ಚಿತ್ರಾನ್ನ ಮಾಡಿಬಿಟ್ಟಿದ್ದೀವಿ, ಚಿತ್ರಾನ್ನಕ್ಕೆ ಒಂದ್ಸಲಿ ಬೋಂಡ ಅಂತ, ಎಣ್ಣೆ ಕರಿಬಾರ್ದು. ಅರ್ಶಿನ ನಾಳೆ ಉಪಯೋಗಿಸಬಾರ್ದು. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಘಾಟ್ ಹಾಕಬಾರ್ದು ಯಾವುದೇ ಕಾರಣಕ್ಕೂ. ಒಣಮೆಣಸಿನ್ಕಾಯಿ ಘಾಟು, ಹಸಿಮೆಣಸಿನ ಘಾಟ್ ಹಾಕಬಾರ್ದು. ಮನೇಲಿ ಘಾಟ್ ಬಂತು ಅಂದರೆ ಸರ್ಪಗಳು ಮನೆ ಒಳಗೆ ಬರಲ್ಲ ಅಂದರೆ ನಿಮಗೆ ಅವನ ಅನುಗ್ರಹ ಸಿಗಲ್ಲ. ಸೊ ಅದರಿಂದ ಇದನ್ನೆಲ್ಲ ನೀವು ಪಾಲಿಸಿದ್ರೆ ಇದು ನಿಮಗೆ ಒಂದು ಸೀಕ್ರೆಟ್ ಆಗಿರ್ತಕ್ಕಂಥ ವಿಷಯ. ಇದನ್ನು ಪಾಲಿಸಿ ಎಲ್ಲರೂ ಚೆನ್ನಾಗಿರುತ್ತೆ. ಸರಿ ಗುರುಜಿ, ಅಂದರೆ ನಾಗನಿಗೆ ಏನು ಇಷ್ಟ, ಯಾವ ರೀತಿಯ ನೈವೇದ್ಯವನ್ನು ಸಲ್ಲಿಸಬೇಕು ಅನ್ನೋದನ್ನು ಹೇಳಿದ್ರಿ. ಇದ್ರ ಜೊತೆಗೆ ನಾವು ಗರುಡನ ಆರಾಧನೆ ಬಗ್ಗೆ ಮಾತನಾಡ್ತಾ ಇದ್ವಿ. ಸೂರ್ಯ ನಮಸ್ಕಾರ ಮಾಡ್ತಾ ನಾಗದೇವತೆಯನ್ನು ಪೂಜೆ ಮಾಡಬೇಕು ಅಂತ ಹೇಳಿದ್ರಿ. ಯಾಕೆ ಗುರುಜಿ ಅದರ ವಿಶೇಷತೆ? ಸಾಧಾರಣವಾಗಿ ಸೂರ್ಯ ಯಾಕೆ ಅಂದರೆ ಗರುಡನಿಗೆ ಅಣ್ಣ ಅಂತ ಇರ್ತಾನೆ. ಸೂರ್ಯೋದಯಕ್ಕೆ ಬರಕ್ಕೆ ಮೊದಲು ಅಂತ ಯಾಕೆ ಅಂತೀವಿ ಅಂದರೆ, ಗರುಡನ ಅಣ್ಣ ಬಂದು ಅರುಣ ಅಂತ. ಇವಳೇನು ಮಾಡ್ತಾಳೆ, ವಿನೂತಾ ತುಂಬ ಅರ್ಜೆಂಟ್ ಮಾಡಿಬಿಡ್ತಾಳೆ. 1000 ಹಾವುಗಳು ಬಂದ್ಬಿಡ್ತು. ನನಗೆ ಇರ್ತಕ್ಕಂಥ ಇನ್ನೊಬ್ಳು ಹೆಂಡತಿಯಾಗಿರ್ತಕ್ಕಂಥವಳು ನಮ್ಮ ಓರ್ಗತಿ ಅಂತ ಅವಳು ಆಗಿದ್ದಕ್ಕೆ ನಾನು ತಿರುಗಿ ಆಗದೆ ಇರೋ ಕಾರಣ, ಸೊ ನನಗೆ ಮಕ್ಕಳು 2 ಮೊಟ್ಟೆಗಳು ಇನ್ನೂ ಬಂದಿಲ್ವಲ್ಲ, ಏನು ಮಾಡೋದು ಅಂತ ಪ್ರಯತ್ನ ಪಟ್ಟು ಒಂದು ಹೊಡೆದೇ ಬಿಡೋಣ ಅಂತ ಅರ್ಜೆಂಟ್ ಮಾಡಿಬಿಡ್ತಾಳೆ. ಆ ಹೊಡೆದು ಬಿಡ್ತಾಳೆ 2 ಮೊಟ್ಟೆಗಳಲ್ಲಿ. ಅವಳು ಕೊಟ್ಟರೆ ಪ್ರಸಾದದಲ್ಲಿ ಹೆಂಗೆ ದಶರಥ ಮಹಾರಾಜನಿಗೆ ಪೂರ್ತಿಯಾಗಿ ಪಾಯಸಗಳನ್ನು ಕೊಟ್ಟರು, ಹಾಗೆ ಇವಳು ಕೊಟ್ಟಿರ್ತಕ್ಕಂಥ ಮೊಟ್ಟೆನ ಆ ಫಲ ಬೇಗ ಹೊಡೆದು ಬಿಡ್ತಾಳೆ. ಅರ್ಧಂಬರ್ಧ ಹುಟ್ಟಿರ್ತಕ್ಕಂಥ. ಅನು ಅಂದರೆ 2, ಉರ ಅಂದರೆ ತೊಡೆ ಇಲ್ಲದೆ ಇದ್ದವನು ಅಂತ. ಸೊ ಏನು ಮಾಡ್ಬಿಡ್ತಾನೆ, ಮಗು ಇನ್ನೂ ಪೂರ್ತಿ ಬೆಳೆದೇ ಇರಲ್ಲ, ಆಚೆ ಬಂದ್ಬಿಡ್ತಾನೆ. ಆವಾಗ ಅರುಣ ಹೇಳ್ತಾನೆ,
ಅಮ್ಮ ಆ ಥರ ಪಟ್ಬಿಟ್ಟೆ ನೀನು, ನನ್ನ ಇಷ್ಟು ಬೇಗ ಹೊಡಿಬಾರ್ದಾಗಿತ್ತು, ಇರಲಿ ಆದರೂ ನೀನು ಒಪ್ಸಿರೋದು ಯಾರಿಗೆ, ನನ್ನನ್ನು ಸೂರ್ಯನಿಗೆ, ನಾನಂತೂ ಹೊರಡ್ತೀನಿ, ಆ ಮಗುಗಾದರೂ ಕಾಯಿ, ಪೇಷನ್ಸ್ ಇರಲಿ ನಿನಗೆ ಅಂತ ಹೇಳ್ತಾನೆ. ಅದಕ್ಕೆ ಅವನೇನು ಮಾಡ್ತಾನೆ, ಅರುಣೋದಯ. ಅದಕ್ಕೆ ಸೂರ್ಯೋದಯಕ್ಕೆ ಮೊದಲು ಯಾಕೆ ಹೆಣ್ಣುಮಕ್ಕಳನ್ನ ಹೇಳ್ತೀವಿ ಅಂದರೆ, ಅರುಣೋದಯದಲ್ಲಿ ಸಮಯ ಇದ್ದರೆ ಪೂರ್ಣ ಆಯುಸ್ಸಿರುತ್ತೆ, ಹೆಣ್ಣು ಮಕ್ಕಳಿಗೆ ದೀರ್ಘ ಸೌಮಂಗಲಿ ಎಷ್ಟೋ ಹೆಣ್ಣು ಮಕ್ಕಳು ಏನು ಕಷ್ಟಗಳು ಕೇಳ್ತಾರೆ, ಮಕ್ಕಳಿಲ್ಲ ಅಂತ ಕಷ್ಟ, ಗಂಡನಿಗೆ ಆರೋಗ್ಯ ಕಷ್ಟ, ಪರಿವರ್ತನೆ ಕೇಳ್ಕೊಳ್ತಾರೆ, ಎಲ್ಲ ಮಕ್ಕಳಿಗೂ ನಮ್ಗೆ ಒಳ್ಳೇದಾಗಂದರೆ ಹೆಣ್ಣು ಮಕ್ಕಳು ಮನೇಲಿ ಪೂಜೆ ಮಾಡಿ ಸಾಕಂತೆ. ಅವರು ಹೇಗೆ ಪೂಜೆ ಮಾಡಿದ್ದು ಟಕ್ಕನ್ ಸಿದ್ಧಿ ಆಗಬೇಕು ಅಂದರೆ, ನೀವು ಮಂತ್ರ ಹೇಳದೇ ಇದ್ರು ಪರವಾಗಿಲ್ಲ, ತಂತ್ರ ಮಾಡದೇ ಇದ್ರು ಪರವಾಗಿಲ್ಲ, ಯಾವುದೇ ಮಾಡದೇ ಇದ್ರು ಅಂತೆ ಅರುಣೋದಯದಲ್ಲಿ ಹೇಳ್ಬೇಕಂತೆ. ಅವಾಗ ಅರುಣ ಏನು ಮಾಡ್ತಾರಂತೆ, ಸೂರ್ಯ ಬರಕ್ಕೆ ಮೊದಲಿರೋಂಥ ಅವನ ಪ್ರಾರ್ಥನೆ ಸಮಯಕ್ಕೆ ಏನೇ ಮಾಡಿದ್ರು ಸಿದ್ಧಿ ಅಂತ. ಅದಕ್ಕೆ ಇವತ್ತು ತಮಿಳುನಾಡಲ್ಲಿ ಇವತ್ತು ರಂಗೋಲಿ ಎಷ್ಟೊಂದು ಹಾಕಿದ್ರೆ ಸೂರ್ಯೋದಯಕ್ಕೆ ಮೊದಲು ರಂಗೋಲಿ ಹಾಕಿಟ್ಬಿಡ್ತಾರೆ, ಅದು ಸ್ನಾನ ನಂತರ. ನೀವು ಅಷ್ಟೊಂದು ಸ್ನಾನವೂ ಮಾಡಿರಲ್ಲ. ಅದಕ್ಕೆ ದಯವಿಟ್ಟು ಅರುಣೋದಯದ ಸಮಯದಲ್ಲಿ, ಅರುಣ ಉದಯ ಕೆಂಪು ಕಿರಣಗಳು ಬರೋ ಸಮಯ, ಸೊ ಗರುಡನ ಅಣ್ಣನಾಗಿರೋನು ಅವನಾಗಿರೋದ್ರಿಂದ, ಸೂರ್ಯನ ಜೊತೆ ಅವನೇ ಸಾರ್ಥಿಯಾಗಿರೋದ್ರಿಂದ ಸೂರ್ಯೋದಯ ಸಮಯಕ್ಕೆ ನಾಗಪೂಜೆ ಮಾಡಿಬಿಟ್ರೆ ನಿಮಗೆ ಪೂರ್ಣ ಫಲ ಸಿಗುತ್ತೆ. ಅವನ ರಕ್ಷೆ ನಾಗಪ್ಪನ ಜೊತೆಗೆ ನಿಮ್ಮ ಮನೆ ಕುಟುಂಬ ಸೇರುತ್ತೆ. ಅದರಿಂದ ನಿಮಗೆಲ್ಲರಿಗೂ ಏನು ಅಂದರೆ ಪೂರ್ತಿಯಾಗಿರೋ 9 ನವನಾಗಗಳ ರಚನೆಗಳು, ಅನುಗ್ರಹಗಳು ಸಿಗುತ್ತೆ. ಸರಿ ಗುರುಜಿ, ಈಗ ಪ್ರಾತಃ ಕಾಲದಲ್ಲೇ ಬೇಗ ಎದ್ದು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋದನ್ನ ಹೇಳಿದ್ರೆ, ಇದ್ರ ಜೊತೆಗೆ ಎಷ್ಟೋ ವರ್ಷದಿಂದ ಪೂಜೆನೇ ಮಾಡಿರೋದಿಲ್ಲ, ಅಂದರೆ ನಾಗರ ಪೂಜೆಯ ಆಚರಣೆನೇ ಇರೋದಿಲ್ಲ. ಸೊ ಅಂಥವ್ರು ಈಗ ಈ ವರ್ಷದಿಂದ ನಾನು ಪೂಜೆ ಮಾಡಬೇಕು, ಆಚರಣೆಗೆ ತರಬೇಕು ಅನ್ನೋರು ಏನು ಮಾಡಬೇಕು, ಹೇಗೆ ಪೂಜೆಯನ್ನು ಶುರು ಮಾಡಬಹುದು? ಮಾಡಬಾರ್ದು ವೀಣಾ. ಏನು ಅಂದರೆ ವರಮಹಾಲಕ್ಷ್ಮಿನೇ ಫಸ್ಟ್ ಆಫ್ ಆಲ್ ಮಾಡಬಾರ್ದು. ವ್ರತ ಇದ್ದವ್ರು ಮಾತ್ರ ವರಮಹಾಲಕ್ಷ್ಮಿ ಆಚರಣೆ. ಶೋ ಆಫ್ಗೋಸ್ಕರ ಪಕ್ಕದ ಮನೆ ಶಾರದಮ್ಮನವ್ರು ಮಾಡ್ತಾರೆ, ನಾ ಮಾಡ್ತೀನಿ ಅಂದರೆ ನೀನು ಗೌರಿ ಪೂಜೆ ಮಾಡ್ಬೋದು. ಗೌರಿ ಈಸ್ ಪೂಜೆ, ನಾಟ್ ವ್ರತ. ಆದರೆ ಮಂಗಳ ಗೌರಿ ವ್ರತ ಅದು. ಹಾಗೇನೆ ವರಮಹಾಲಕ್ಷ್ಮಿ ವ್ರತ. ನಾಗರಹಾವುದೂ ವ್ರತ ಇದ್ದ ಹಾಗೆ. ವ್ರತಕಲ್ಪಗಳನ್ನು ಯಾವುದೇ ಕಾರಣಕ್ಕೂ ನಿಮಗಿದ್ದರೆ ಮಾತ್ರ, ನಿಮ್ಮ ವಂಶಕ್ಕೆ ಪೂಜೆ ಆರಾಧನೆ ಇದ್ದರೆ ಮಾತ್ರ ಅದನ್ನು ಪರಿಪಾಲನೆ ಮಾಡಬೇಕೆ ಹೊರತು, ಇಲ್ಲದೆ ಇದ್ದವ್ರು ಇವತ್ತು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಬೇಡ. ಯಾರೋ ಮಾಡ್ತಾ ಇದ್ದಾರಾ, ತುಂಬ ಸಂತೋಷ, ಹಾಲು ತನಿ ಏರಿಬೇಕಾ, ಅವ್ರು ಯಾರಾದ್ರೂ ಹಾಕ್ತಾ ಇದ್ದಾರೆ, ನೀವು ಹೋಗಿ ಒಂದು ಲೋಟ ಹಾಕಿ ನಮಸ್ಕಾರ ಮಾಡಿ, ನೀರು ಹಾಕಿ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡಿ. ಇವತ್ತು ಆಚರಣೆ ಮಾಡೋ ಹಾಗಿಲ್ಲ. ಸೊ ಅವ್ರ ಮನೇಲಿ ಪ್ರಸಾದ, ದೇವಸ್ಥಾನಕ್ಕೆ ಹೋಗೋದು, ನಮಸ್ಕಾರ ಮಾಡೋದು, ನನ್ನ ಮನೇಲಿ ಹಬ್ಬ ಇಷ್ಟೇನಮ್ಮ ಅಂತ ನಮಸ್ಕಾರ ಮಾಡ್ಕೋಬೋದೇ ಹೊರತು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೋಸ್ಕರ ಆಗಲಿ ನಾನು ಸಂತೋಷಕ್ಕೆ ಮಾಡೋಣ ಅಂತಿದ್ದೀನಿ, ನಮ್ಮ ಮನೆ ಪಕ್ಕದ ಮನೆ ಮಾಡಿಯವ್ರು ಮಾಡ್ತೀನಿ, ನಾ ಮಾಡಿಕೂಡ್ದು. ಅದೇನಾಗುತ್ತೆ ಅಂದರೆ ಸುಮ್ಮನೆ ಇರಲಾರ್ದು ಇರುವೆ ಬಿಟ್ಕೊಂಡ ಹತ್ರ ಮೈ ಪರ್ಚ್ಕೊಳ್ಳೋಕ್ಕೆ ಹೋಗಬೇಡಿ, ಸುಮ್ಮನೆ ತಲೆ ಮೇಲೆ ಬಂಡೆ ಹಾಕೋಬೇಡಿ. ಯಾಕೆ ಅಂದರೆ ನಮ್ಮ ಆರಾಧನೆಯಲ್ಲಿ ಇವತ್ತು ಎಷ್ಟೋ ಜನಕ್ಕೆ, ಕೆಲವ್ರ ಮನೆಯಲ್ಲಿ ನಾಗರಹಾವುಗಳು ಎಷ್ಟೋ ವರ್ಷಗಳಿಂದ ಅವ್ರ ಮನೆ ಹೆಂಚಲ್ಲಿ ಓಡಾಡ್ತಿರುತ್ತೆ, ಅವ್ರ ಮನೆ ಬಾವಿಲಿರುತ್ತೆ, ಅವ್ರ ಕುಟುಂಬಕ್ಕೆ ಏನೂ ಮಾಡಿರಲ್ಲ. ಎಷ್ಟೋ ವರ್ಷದ ನಂತರ ಯಾವುದೋ ಒಂದು ಪೀಳಿಗೆ ಹುಟ್ಟುತ್ತಾಗ ಅವ್ರ ಮನೆ ಮಾರ್ಬಿಡ್ತಾರೋ, ಅಥವಾ ಅವ್ರ ಮನೆ ಬಿಟ್ಟು ಹೊಟ್ಟೋಗಿರ್ತಾರೋ, ಅಥವಾ ಹಾವುನೇನೋ ತೊಂದರೆ ಕೊಟ್ಟಿರ್ತಾರೆ, ನೆಕ್ಸ್ಟ್ ವಂಶ ಬರೋಷ್ಟರಲ್ಲಿ ಭಾಳ ಕಾಟಗಳನ್ನ ಅನುಭವಿಸ್ತಾರೆ. ಹಾಗೇನೇ ಇಲ್ಲದೆ ಇರೋದನ್ನು ಮಾಡ್ಕೋಬೇಡಿ. ವಂಶ ಪಾರಂಪರೆಗಿದ್ರೆ ಅದು ಹಾವು ಏನೂ ಮಾಡಲ್ಲ, ನಿಮ್ಗೆ ಗೊತ್ತಿಲ್ಲ, ತುಂಬ ಸೈಲೆಂಟಾಗಿ ಬರುತ್ತೆ, ಅದರ ಪಾಡ್ಗದಿರುತ್ತೆ, ಹೋಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾರ ಮನೆಗೂ ತೊಂದರೆ ಕೊಡಲ್ಲ. ಹಾವು ಯಾವಾಗ ತೊಂದರೆ ಕೊಡುತ್ತೆ ಅಂದರೆ ನಿಮ್ಮ ವಂಶಕ್ಕೆ ದೋಷ ಇದ್ದೆ. ಸೊ ಈ ದೋಷನ ನೀವೇ ಕಟ್ಕೊಂಡಂಗಾಗತ್ತೆ. ಪೂಜೆ ಆರಾಧನೆ ಕರೆದು ಆಚರಿಸ್ಕೋಬೇಡಿ. ಅದಕ್ಕೆ ಹೇಳ್ತಾರೆ, ನಮ್ಮ ತಾತನ ಕಾಲದಲ್ಲಿ ಏನು ಹೇಳ್ತಿರು ವೀಣಾ, ಅಥವಾ ನಿಮ್ಮ ಅಜ್ಜಿ ಕಾಲದಲ್ಲಿ ಏನು ಹೇಳೋರು ಅಂದರೆ, ಒಂದು ಮಾತು ಹೇಳೋರು, ಇಲ್ಲದೆ ಇರೋದನ್ನ ಕಟ್ಕೋಬೇಡ, ಇರೋದನ್ನ ಬಿಡಬೇಡ. ಆದ್ರೆ ಗುರುಜಿ ಆಸೆ ಇದೆ, ಪೂಜೆ ಮಾಡಬೇಕು ಅನ್ನುವಂಥ ಇಚ್ಛೆ ಇದೆ, ಅಂಥವ್ರು ಏನು ಮಾಡಬೇಕು? ಏನು ಮಾಡೋದು? ನಿನ್ನ ಆಚರಣೆ ಮಾಡ್ತಾ ಇದೆಯಾ, ನಿನ್ನ ಮನೆಗೆ ಬಂದು ತಿನ್ಕೊಂಡು ಹೊರಟೋಗ್ಲಿ. ಅವ್ರ ಮನೆಗೆ ಯಾರೋ ಇದೆಯಾ, ಗೆಟ್ ಟುಗೆದರ್ ಹೋಗಿ ಹೊಸದಾಗಿ ಆಚರಣೆಗೆ ತರೋದು ಬೇಡ ಅಂತ ತರಬಾರ್ದು. ನಾಗಪ್ಪನ ವ್ರತಗಳನ್ನು ಮಾತ್ರ, ವರಮಹಾಲಕ್ಷ್ಮಿ ವ್ರತಗಳ ಮಾತ್ರ ಫ್ಯಾಷನ್ ಅಲ್ಲ ಇದು. ಸೊ ಯು ಆರ್ ಬ್ರಿಂಗಿಂಗ್ ಯುವರ್ ಪ್ರಾಬ್ಲಮ್ಸ್ ಫಾರ್ ಯುವರ್ ಸೆಲ್ಫ್. ನೀನೇ ಹೋಗಿ ತಗೊಂಡ್ಬರ್ತಾ ಇದ್ದ. ಪೂಜೆ ಮಾಡ್ಬೋದಾ ಗುರುಜಿ? ಪೂಜೆ ಮಾಡಕ್ ಅಭ್ಯಂತರ ಇಲ್ಲ. ಆದ್ರೆ ಪೂಜೆ ಅಂದ್ರೆ ಫೋಟೋ ಪೂಜೆ ಮಾಡ್ಬೋದು, ಹಾಲು ಹೋಗಿ ತನಿ ಇರೋದಿರಲ್ಲ. ಕೆಲವರಿಗೆಲ್ಲ ಏನು ಗೊತ್ತಾ, ಇವತ್ತಿಗೂ ನಾಗರ ಪೂಜೆ ಮಾಡಲ್ಲ ಅವರು. ಗಣಪತಿ ಚೌತಿಗೆ ಹೋಗ್ಬಿಟ್ಟು ನಾವು ಅವಾಗ ಪಾಡ್ತೀವಿ. ಅವ್ರಿಗೆಲ್ಲ ನಾಗಪ್ಪನಿಗೆ ಆರಾಧನೆ ಇರಲ್ಲ, ಗರುಡ ಪಂಚಮಿ ಇರುತ್ತೆ. ಅವ್ರೆಲ್ಲ ಏನ್ ಮಾಡ್ತಾರೆ, ಚೌತಿಗೆ ಹೋಗಿ ಮಾಡ್ಕೊಂಡ್ ಬರ್ತಾರೆ. ಬೇರೆ ಊರಿಗೆ ಹೋದಾಗ ಗಣಪತಿ ನಮಸ್ಕಾರ ಮಾಡಿ ಅಭಿಷೇಕ ಕೊಟ್ಟಿರ್ತಾರೆ, ಇಲ್ಲಿ ನಾಗರ ಚೌತಿಗೆ ಹಾಲು ತನಿ ಇರೋದು, ನೈವೇದ್ಯ ಎಲ್ಲ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡ್ಬರ್ತಾರೆ ಅಂತ. ಅವ್ರಿಗೆ ಓಕೆ, ಅದು ಪೂಜೆ. ಅದು ಆರಾಧನೆ ನಾಗರ ಪಂಚಮಿ ದಿವಸ, ಗರುಡ ಪಂಚಮಿ ದಿವಸ ಇದನ್ನ ಇಲ್ದೇ ಇರೋ ವ್ರತನ ಕಟ್ಕೋಬಾರ್ದು. ಸರಿ ಗುರುಜಿ, ಇನ್ನು ಪ್ರತಿ ಬಾರಿಯೂ ಕೂಡ ನಾಗರ ಪಂಚಮಿ ಹಬ್ಬವನ್ನು ಆಚರಿಸ್ತಾ ಬರ್ತಾ ಈ ಬಾರಿ ಯಾವುದೋ ಒಂದು ಕಾರಣದಿಂದ ಹಬ್ಬ ಆಚರಣೆ ಮಾಡೋದಕ್ಕೆ ಆಗಲ್ಲ. ಸೊ ಅಂಥವ್ರು ಏನು ಮಾಡಬೇಕು ಅನ್ನೋದಕ್ಕೆ ನಾನು ಮುಂದಿನ ಹಂತದಲ್ಲಿ ತಮ್ಮಿಂದ ಉತ್ತರವನ್ನು ಪಡಿತೀನಿ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ನಾಗರ ಪಂಚಮಿ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.